ಕೆಪಿಎಸ್ಸಿ ಅಕ್ರಮ ನೇಮಕಾತಿ ಹಗರಣ ಬೆನ್ನತ್ತಿದಂತ ಇಡಿ ಅಧಿಕಾರಿಗಳು ರಾಜ್ಯದ 21 ಕಡೆ ಏಕಕಾಲಕ್ಕೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪಗೂ ಕೂಡ ಶಾಕ್ ಕೊಟ್ಟಿರುವಂತ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪಗೂ ಶಾಕ್ ಕೊಟ್ಟಿದ್ದಾರೆ ಇಡಿ ಅಧಿಕಾರಿಗಳು. ಕೆಪಿಎಸ್ಸಿ ಸದಸ್ಯೆ ಶಾಂತಾ ಹೊಸ್ಮನಿ ಮನೆ ಮೇಲೂ ಕೂಡ ರೇಡ್ ಮಾಡಿದ್ದಾರೆ. ಬ್ರೋಕರ್ಗಳ ಮನೆ, ಎಜುಟೆಸ್ಟ್ ಸೊಲ್ಯೂಷನ್ಸ್ ಕಚೇರಿಯಲ್ಲೂ ಕೂಡ ಪರಿಶೀಲನೆ ಮಾಡಲಾಗ್ತಿದೆ. ಪಶು ವೈದ್ಯಾಧಿಕಾರಿ ನೇಮಕಾತಿಯಲ್ಲಿ ನಡೆದಿದ್ದ ಅಕ್ರಮ ಹಿನ್ನೆಲೆ ಈ ರೇಡ್. ಕೆಪಿಎಸ್ಸಿ ಕಚೇರಿ ಮೇಲೂ ಕೂಡ ದಾಳಿ ಮಾಡಿ ಪರಿಶೀಲನೆ ಮಾಡ್ತಿದ್ದಾರೆ. ಪಶು ವೈದ್ಯಾಧಿಕಾರಿ ಹುದ್ದೆಗೆ ಆಯ್ಕೆಯಾದವರ ಮನೆಗಳ ಮೇಲೂ ಕೂಡ ರೇಡ್. ರಾಜ್ಯದ 8 ಜಿಲ್ಲೆಗಳಲ್ಲಿ ಇಡಿ ಅಧಿಕಾರಿಗಳಿಂದ ಕಾರ್ಯಾಚರಣೆ. ಅಹಮದಾಬಾದ್ನಲ್ಲೂ ಇಡಿ ಅಧಿಕಾರಿಗಳು ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಕೆಪಿಎಸ್ಸಿ ಅಕ್ರಮ ನೇಮಕಾತಿ ಹಗರಣ ಬೆನ್ನತ್ತಿರುವಂತಹ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಸಿಐಡಿ ತನಿಖೆ ನಡೆಯುವಾಗಲೇ ಈ ರೀತಿಯಾಗಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಅಕ್ರಮ ಹಣ ವರ್ಗಾವಣೆ ಶಂಕೆ ಕೂಡ ಇದೆ. ರಾಜ್ಯದ 21 ಕಡೆ ಏಕಕಾಲಕ್ಕೆ ಇಡಿ ಅಧಿಕಾರಿಗಳು ದಾಳಿ ಮಾಡಿ ದಾಖಲೆಗಳ ಪರಿಶೀಲನೆ ಮಾಡ್ತಿದ್ದಾರೆ. ಯಾರಿಗೆ ಯೋಗ್ಯತೆ ಇದೆಯೋ ಅವರಿಗೆ ಹುದ್ದೆ ಸಿಗೋದ್ರ ಬದಲು ತಮ್ಮ ಸಂಬಂಧಿಕರಿಗೇನೆ ದುಡ್ಡಿಗೋಸ್ಕರ ಡೀಲ್ ಮಾಡಿಕೊಂಡಂತ ಕೆಪಿಎಸ್ಸಿ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ 21 ಕಡೆಗಳಲ್ಲಿ ಏಕಕಾಲಕ್ಕೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿ ಮಾಡ್ತಿದ್ದಾರೆ, ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಯಾರ್ಯಾರಿಗೆ ಎಷ್ಟು ದುಡ್ಡು ಕೊಟ್ಟಿದ್ರು, ಹೇಗೆಲ್ಲ ಈ ಕೆಪಿಎಸ್ಸಿ ನೇಮಕಾತಿ ಆಯಿತು, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಯಾವುದೇ ಒಂದು ಎಕ್ಸಾಮ್ ನಡೆದ್ರೂ ಕೂಡ ಪಾರದರ್ಶಕವಾಗಿ ನಡಿಬೇಕು. ಆದರೆ ಇಲ್ಲಿ ನಡೆದಿದ್ದೆಲ್ಲವೂ ಕೂಡ ಅಕ್ರಮ. ಹೀಗಾಗಿ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಮನೆ, ಕೆಪಿಎಸ್ಸಿ ಸದಸ್ಯೆ ಶಾಂತಾ ಹೊಸ್ಮನಿ ಮನೆ ಮೇಲೂ ಕೂಡ ರೇಡ್ ಮಾಡಿ ದಾಖಲೆಗಳನ್ನು ಕಲೆ ಹಾಕ್ತಿದ್ದಾರೆ. ಬ್ರೋಕರ್ಗಳ ಮನೆ, ಎಜುಟೆಸ್ಟ್ ಸೊಲ್ಯೂಷನ್ಸ್, ಇಲ್ಲಿ ಎಲ್ಲ ಕಡೆನೂ ಕೂಡ ದಾಳಿ ಪರಿಶೀಲನೆ ನಡೀತಾನೆ ಇದೆ. ಕೆಪಿಎಸ್ಸಿ ಅಕ್ರಮ ನೇಮಕಾತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಡ್ ನಡೀತಾ ಇರೋದು. ಇಡಿ ಬಲೆಗೆ ಬಿದ್ದ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಬೆಳ್ಳಂಬೆಳಗ್ಗೆ ದಾಳಿ ಮಾಡಿ ವಶಕ್ಕೆ ಪಡೆದಿರುವಂತಹ ಇಡಿ ಅಧಿಕಾರಿಗಳು ಸದ್ದಿಲ್ಲದೆ ಇಸಿಐಆರ್ ದಾಖಲು ಮಾಡಿ ರೇಡ್ ಮಾಡಿದ್ದಂತ ಇಡಿ ಟೀಮ್ ಸರ್ಚ್ ವಾರೆಂಟ್ ಪಡೆದು 21 ಕಡೆ ಏಕಕಾಲಕ್ಕೆ ದಾಳಿ ಮಾಡ್ತಿರೋದು. ಕೆಪಿಎಸ್ಸಿ ಅಕ್ರಮ ನೇಮಕಾತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಇಡಿ ಬಲೆಗೆ ಬಿದ್ದಿರುವಂತ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಲಕ್ಷ ಹಣ ಪಡೆದು ತಮ್ಮ ಸಂಬಂಧಿಕರಿಗೆ ಹುದ್ದೆಯನ್ನ ನಿಯೋಜನೆ ಮಾಡಿದ್ದಂತ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಈತನನ್ನ ಕೊನೆಗೂ ಕೂಡ ಬಲೆಗೆ ಬೀಳಿಸಿದ್ದಾರೆ ಇಡಿ ಅಧಿಕಾರಿಗಳು. ಅಷ್ಟೇ ಅಲ್ಲದೆ 21 ಕಡೆಗಳಲ್ಲಿ ಏಕಕಾಲಕ್ಕೆ ಇಸಿಐಆರ್ ಅನ್ನ ದಾಖಲು ಮಾಡಿಕೊಂಡ ಇಡಿ ಅಧಿಕಾರಿಗಳು ಹೀಗೆ ಏಕಾಏಕಿಯಾಗಿ ರೇಡ್ ಮಾಡಿದ್ದಾರೆ. ಇದರಿಂದಾಗಿ ತಪ್ಪಿಸ್ಕೊಳ್ಬೇಕು ಅಂತ ಅನ್ಕೊಂಡಿದ್ದವರು ಕೂಡ ಇವತ್ತು ಲಾಕ್ ಆಗಿದ್ದಾರೆ. ಇಡಿ ಅಧಿಕಾರಿಗಳ ದಾಳಿಯಲ್ಲಿ ಹಾಗಾದ್ರೆ ಏನೆಲ್ಲ ಸಿಕ್ಕಿರಬಹುದು? ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತೆ ಇರಬಹುದು. ಅದೇ ರೀತಿಯಾಗಿ ಈ ಡೀಲ್ ಹೇಗೆ ಕುದುರಿಸಿದ್ರು, ಈ ಪರೀಕ್ಷೆ ಬರೆಯುವಂತ ಸಂದರ್ಭದಲ್ಲಿ ಮೊಬೈಲ್ ಪರೀಕ್ಷೆ ಬರೆದು ಮಾರನೇ ದಿನ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು. ತದನಂತರದಲ್ಲಿ ಅಲ್ಲಿ ಏನೇನು ಅಕ್ರಮ ನಡೀತು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳ ದಾಳಿಯಲ್ಲಿ ಏನೆಲ್ಲ ಮಾಹಿತಿ ಲಭ್ಯ ಆಗಬಹುದು. ಯಾವ ಎಕ್ಸಾಮ್ ಆದರೂ ಅಷ್ಟೇ ಆ ಎಕ್ಸಾಮನ್ನು ಲಿಖಿತ ರೂಪದಲ್ಲಿ ಹೋಗಿ ಬರಿಬೇಕು. ಆದರೆ ಇಲ್ಲಿ ನಡೆದಿದ್ದೇ ಬೇರೆ. ಯಾರೆಲ್ಲ ಸೆಲೆಕ್ಟ್ ಆಗಿದ್ರಲ್ಲ, ಸೆಲೆಕ್ಟ್ ಆಗಬೇಕಾಗಿದ್ದವ್ರಿಗೆ ಶಾಕ್ ಆಯಿತು. ಆ ಸೆಲೆಕ್ಟ್ ಆದವ್ರನ್ನ ಲಿಸ್ಟ್ ನೋಡಿ, ನಾವು ಎಕ್ಸಾಮ್ ಚೆನ್ನಾಗಿ ಬರ್ದಿದ್ವಿ, ನಮ್ಮನ್ನು ಸೆಲೆಕ್ಟ್ ಮಾಡಿಲ್ಲ, ಇವ್ರು ಯಾರು ಹಿಂಗೆ ಸೆಲೆಕ್ಟ್ ಆದರು ಅಂತೇಳಿ. ಯಾಕಂದರೆ ಅಲ್ಲಿ ದುಡ್ಡು ಕೊಟ್ಟು ಡೀಲ್ ಮಾಡ್ಕೊಂಡಿದ್ರು. ಹಾಗಾಗಿ ಈ ಕೆಪಿಎಸ್ಸಿ ಎಕ್ಸಾಮಿಗೆ ಸಂಬಂಧಪಟ್ಟಂತೆಯೇ ಸಾಕಷ್ಟು ಪ್ರಶ್ನೆಗಳೆದ್ದಿದ್ವು. ಪಾರದರ್ಶಕವಾಗಿ ಎಕ್ಸಾಮ್ ಆಗಿಲ್ಲ, ಬದಲಿಗೆ ಬೇಕಾದವರಿಗೆ ಹುದ್ದೆ ಮಾರ್ಕೊಂಡಿದ್ದಾರೆ ಅಂತ.
ಎಸ್ ನೋಡಿ, ಲಕ್ಷ ಲಕ್ಷ ಹಣ ಸಂಪಾದನೆ ಮಾಡಬೇಕು, ಕೋಟಿ ಕೋಟಿ ದುಡ್ಡು ಮಾಡಬೇಕು ಅನ್ನುವಂಥ ಭರದಲ್ಲಿ ಯಾರ್ಯಾರು ಏನೇನೆಲ್ಲ ಮಾರ್ಕೊಳ್ತಾರೆ ಅಂತ ಅಂದರೆ KPSC ಎಕ್ಸಾಮ್ನಲ್ಲಿ ತಮಗೆ ಬೇಕಾದ ಹುದ್ದೆಯನ್ನು ಪಡ್ಕೊಳ್ಬೇಕು ಅಂತ ಅಂದರೆ ಕೆಲವರು ಲಕ್ಷ ಲಕ್ಷ ದುಡ್ಡು ಕೊಡ್ತಾರೆ, ಕೆಲವರು ಲಕ್ಷ ಲಕ್ಷ ದುಡ್ಡು ಇಸ್ಕೊಳ್ಳೋಕ್ಕೆ ಅಂತಾನೆ ಇರ್ತಾರೆ. ಅದರಲ್ಲಿ ಶಿವಶಂಕರಪ್ಪ ಕೂಡ ಸದ್ಯಕ್ಕೆ ಈಗ ಲಾಕ್ ಆಗಿದ್ದಾರೆ ಇಡಿ ದಾಳಿ ಸಂದರ್ಭದಲ್ಲಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್. ಸದ್ಯ KPSC ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಇಡಿ ಬಲೆಗೆ ಬಿದ್ದಿದ್ದಾರೆ. ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಖಂಡಿತವಾಗ್ಲೂ ಸೌಖ್ಯ, ಈಗಾಗಲೇ KPSC ಅಕ್ರಮ ನೇಮಕಾತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಅಧಿಕಾರಿಗಳು ಏನು ದಾಳಿಯನ್ನ ಮಾಡಿದ್ರು. ಸೊ ಈಗ ಅದಕ್ಕೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶಿವಶಂಕರಪ್ಪ ಅವರನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇರುವಂತದ್ದು. ಅಂದ್ರೆ ಪ್ರಮುಖವಾದಂತ ಕೆಲವೊಂದು ಮಹತ್ವದ ದಾಖಲೆಗಳನ್ನು ಕೂಡ ಈಗಾಗಲೇ ಸಿಕ್ಕಿರುವಂತದ್ದು. ಆ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಂದ್ರೆ ಈಗ ಅವರನ್ನ ಅರೆಸ್ಟ್ ಮಾಡ್ತಾರ ಅನ್ನೋದ್ರ ಬಗ್ಗೆ ಕೂಡ ನೋಡ್ಬೇಕಾಗುತ್ತೆ. ಅವ್ರನ್ನ ಅರೆಸ್ಟ್ ಮಾಡಿದ್ದೆ ಆದಲ್ಲಿ ಆನಂತರ ಅವರು ಕೂಡ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಆನಂತರ ಅವರನ್ನು ಕೂಡ ಇಡಿ ಕಸ್ಟಡಿಗೆ ಕೂಡ ತಗೊಳ್ತಾರೆ. ಇಡಿ ಕಸ್ಟಡಿಗೆ ತಗೊಂಡು ಆ ನಂತರದಲ್ಲಿ ಇಷ್ಟು ದಿನಗಳ ಕಾಲ ಆಗಿರುವಂತ ಕೆಲವೊಂದು ಅಕ್ರಮಗಳ ವಿಚಾರವಾಗಿ ಅವರನ್ನು ಕೂಡ ವಿಚಾರಣೆ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಕೆಲವೊಂದು ಮಹತ್ವದ ದಾಖಲೆಗಳು ಕೂಡ ಈಗಾಗಲೇ ಸಿಕ್ಕಿರುವಂತದ್ದು. ಈಗಾಗಲೇ KPSC ಸದಸ್ಯೆ ಶಾಂತಾ ಉಸ್ಮಾನಿ ಏನಿದ್ದಾರೆ ಅವರ ಮನೆ ಮೇಲೂ ಕೂಡ ಈಗಾಗಲೇ ರೈಡ್ ಆಗಿರುವಂತದ್ದು. ಜೊತೆಗೆ ಬ್ರೋಕರ್ಗಳೇನಿದ್ದಾರೆ ಅವರ ಮನೆ ಮೇಲೂ ಕೂಡ ಈಗಾಗಲೇ ರೈಡ್ ಆಗಿರುವಂತದ್ದು. ಮತ್ತೆ ಎಜುಕೇಟೆಡ್ ಸೊಲ್ಯೂಷನ್ ಅಂತ ಏನಿದೆ ಅಲ್ಲೂ ಕೂಡ ಈಗಾಗಲೇ ಪರಿಶೀಲನೆಯನ್ನು ಕೂಡ ಮಾಡ್ತಿದ್ದಾರೆ. ಮತ್ತೆ KPSC ಕಚೇರಿ ಏನಿದೆ ಅಲ್ಲೂ ಕೂಡ ಈಗಾಗಲೇ ಪರಿಶೀಲನೆ ಸಹ ಮಾಡ್ತಾ ಇರುವಂತದ್ದು. ಸೊ ಹಾಗಾಗಿ ರಾಜ್ಯದ 8 ಜಿಲ್ಲೆಯಲ್ಲೂ ಕೂಡ ಈಗಾಗಲೇ ಇಡೀ ಅವರ ಒಂದು ಏನು ಕೆಲಸವನ್ನು ಕೂಡ ಈಗಾಗಲೇ ಬೆಳಗಿಂದನೂ ಕೂಡ ಮಾಡ್ತಾ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲೂ ಕೂಡ ಸಾಕಷ್ಟು ದೊಡ್ಡ ದೊಡ್ಡ ಮಟ್ಟದ ಹೆಸರುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಮತ್ತೆ ದಾಖಲೆಗಳು ಕೂಡ ಸಿಗ್ತಾ ಇರುವಂತದ್ದು. ಆ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ಕೂಡ ಪಡ್ಕೊಳ್ತಿದ್ದಾರೆ. ಮತ್ತೆ ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ ಮೇಲೂ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ವರ್ಕ್ ಮಾಡ್ತಾ ಇದ್ದಾರೆ. ಅಲ್ಲಿ ಮನೆಯಲ್ಲಿ ಸಿಗುವಂತ ಸಿಸ್ಟಮ್ಸ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಮತ್ತೆ ಇನ್ನು ಕೆಲವೊಂದು ದಾಖಲೆಗಳಾಗಿರ್ಬೋದು, ಮನೆ ಪತ್ರಗಳಾಗಿರ್ಬೋದು, ಆಸ್ತಿ ವಿಚಾರಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಕೂಲಂಕುಷವಾಗಿ ಮಾಡಿ ಈಗಾಗಲೇ ರೈಡ್ ಮಾಡ್ತಾ ಇರುವಂತದ್ದು. ಈಗ ವಶಕ್ಕೆ ಪಡ್ಕೊಂಡಿರೋ ಮಾಹಿತಿ ಇರುವಂತದ್ದು. ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಅವರನ್ನು ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಹೇಳ್ಬೋದು. ಸೌಖ್ಯ. ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗೆ.